ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಗಾದೆ ಮಾತನ್ನ ನೀವೆಲ್ಲ ಕೇಳೇ ಇರ್ತೀರಾ. ಈ ಗಾದೆ ಮಾತಿನಂತೆ ಸಾರ್ವಜನಿಕರಿಗೆ ಉಪಯೋಗವಾಗ್ಲಿ ಅಂತ ದಾನಿಯೊಬ್ರು ಕೊಟ್ಟ ಉದ್ಯಾನವನ ಈಗ ಸ್ಥಳೀಯದ ಆಡಳಿತ ನಿರ್ಲಕ್ಷ್ಯದಿಂದ ಅನೈತಿಕ ಚಟುವಟಿಕೆಗಳ ಅಡ್ಡಿಯಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅನೈತಿಕ ಚಟುವಟಿಕೆಗಳಿಗೆ ಅಡ್ಡಿಯಾದ ಪಾರ್ಕ್, ದಾನ ಕೊಟ್ಟರೂ ಉಳಿಸಿಕೊಳ್ಳಲಾಗದ ಸ್ಥಳೀಯಾಡಳಿತ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ರಾಮಸಮುದ್ರ ಬಳಿ ಇರುವ ಪಾರ್ಕ್ನ ದುಸ್ಥಿತಿ ಇದು. ಹಲವು ವರ್ಷಗಳ ಹಿಂದೆ ಸಾರ್ವಜನಿಕ ಉಪಯೋಗಕ್ಕಾಗಿ ದಾನಿಯೊಬ್ಬರು ನೀಡಿದ್ದ ಪಾರ್ಕ್, ಜೋಕಾಲಿ, ಜಾರುಗುಂಡೆ ಹೀಗೆ ಮಕ್ಕಳ ಆಟಕ್ಕೆ ಸಾರ್ವಜನಿಕರಿಗೆ ಪ್ರಾಶಸ್ತ್ಯ ಸ್ಥಳವಾಗಿತ್ತು. ಆದ್ರೀಗ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದಿಂದ ಗಬ್ಬೆದ್ದು ಹೋಗಿದೆ. ಕಲ್ಲು ಬಂಡೆಗಳಿಂದ ಆವೃತವಾಗಿತ್ತು. ಇಲ್ಲಿ ಮಣ್ಣಿನ ಯಾವುದೇ ಅಂಶಗಳು ಇರಲಿಲ್ಲ. ಆಗ ಸರ್ಕಾರ ಬಹಳಷ್ಟು ಖರ್ಚು ಮಾಡಿಕೊಂಡು ಇಲ್ಲಿ ಒಂದು ಸುಂದರವಾದ ಉದ್ಯಾನವನವನ್ನು ನಿರ್ಮಾಣ ಮಾಡಿತ್ತು. ಆಗ ಅದಕ್ಕೆ ವಾಚ್ಮ್ಯಾನ್ಗಳು ಇದ್ದರು. ಕಾಲ ಬದಲಾಗ್ತಾ ಹೋಯಿತು, ಸರ್ಕಾರವು ಬದಲಾಯಿತು. ಆ ನಂತರ ಈ ಪಾರ್ಕು ನಿರ್ಲಕ್ಷ್ಯಕ್ಕೆ ಒಳಪಡಲ್ಪಟ್ಟಿತು. ಈಗ ಇದು ಅತ್ಯಂತ ದೊಡ್ಡ ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಪರಿವರ್ತನೆ ಆಗಿರೋದು ಹೌದು. ಅದೇ ರೀತಿ ಇಲ್ಲಿ ತ್ಯಾಜ್ಯ ವಸ್ತುಗಳನ್ನು ಎಸೆಯುವಂಥ ಒಂದು ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ ನಡೀತಾ ಇದೆ. ಇದರ ಬಗ್ಗೆ ಸರ್ಕಾರ ಕೂಡಲೇ ಎಚ್ಚರಗೊಂಡು ಇಲ್ಲಿ ಏನು ವ್ಯವಸ್ಥೆಗಳು ಆಗಬೇಕು, ಇಲ್ಲಿ ಏನು ಸೆಕ್ಯೂರಿಟಿ ಗಾರ್ಡ್ನ ನೇಮಕ ಆಗಬೇಕು ಅದನ್ನು ಒಂದು ಬಾರಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಈ ಪಾರ್ಕನ್ನು ಮೊದಲಿನ ಥರನೇ ಸಾರ್ವಜನಿಕರ ಪ್ರವೇಶಕ್ಕೆ ಯೋಗ್ಯವಾಗಿರುವಂತೆ ನಿರ್ವಹಿಸುವಲ್ಲಿ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿಕೊಂಡು ನಾವು ಇಚ್ಛೆ ಪಡ್ತೇವೆ. ಹೌದು, ಜನಪ್ರತಿನಿಧಿಗಳು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದಿಂದ ಪಾರ್ಕ್ ನಿರ್ವಹಣೆ ಇಲ್ಲದೆ ಗಿಡಗಂಟೆಗಳು ಬೆಳೆದು ಪುಂಡ ಪೋಖರಿಗಳು ತಮ್ಮ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಹಿಂದೆ ವಾಕಿಂಗ್ ಮಾಡಲು ಪಾರ್ಕ್ಗೆ ಬರ್ತಿದ್ದ ವೃದ್ಧರು, ಆಟ ಆಡೋಕೆ ಬರ್ತಿದ್ದ ಮಕ್ಕಳು ಉದ್ಯಾನವನದ ಸ್ಥಿತಿ ನೋಡಿ ಈ ಕಡೆ ತಲೆಯನ್ನೂ ಹಾಕ್ತಿಲ್ಲ. ಒಟ್ನಲ್ಲಿ ಸ್ಥಳೀಯ ಆಡಳಿತದಿಂದ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರುವ ಒಂದು ಕೆಲಸವೂ ಸರಿಯಾಗಿ ಆಗದೇ ಇರೋದು ನಿಜಕ್ಕೂ ಬೇಸರದ ವಿಚಾರ. ಈಗಲಾದರೂ ಸ್ಥಳೀಯ ಆಡಳಿತ, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಪಾರ್ಕ್ ಮರುಬಳಕೆಗೆ ಅವಕಾಶವನ್ನ ಮಾಡಿಕೊಡುವುದರ ಜೊತೆಗೆ ಅನೈತಿಕ ಅಡ್ಡಿಗೆ ಕಡಿವಾಣವನ್ನ ಹಾಕಬೇಕಿದೆ. ಅಂಕಿತ್ ಜೊತೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.